ಸುಪ್ರೀಂ ಟಿವಿಗೆ ಸ್ವಾಗತ. ಗದಗ ಜಿಲ್ಲೆಯ ಕಲೆ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ನೆಲವೀಡಾಗಿ ಪ್ರಸಿದ್ಧಿಯಾಗಿರುವ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಪುರಾತನ ಕಾಲದ ಅಮೂಲ್ಯ ನಿಧಿಯೊಂದು ಪತ್ತೆಯಾಗಿದ್ದು ಇಡೀ ಜಿಲ್ಲೆಯ ಗಮನ ಸೆಳೆದಿದೆ. ಗ್ರಾಮದ 4ನೇ ವಾರ್ಡ್ನ ನಿವಾಸಿ ಗಂಗವ್ವ ಬಸವರಾಜ್ ರಿತ್ತಿ ಅವರ ಹಳೆಯ ಮನೆಯನ್ನು ಕೆಡವಿ ಹೊಸ ಮನೆಗೆ ಅಡಿಪಾಯ ಹಾಕುವ ವೇಳೆ ಈ ಅಪರೂಪದ ಘಟನೆ ನಡೆದಿದೆ. ಮನೆ ನಿರ್ಮಾಣಕ್ಕಾಗಿ ಕಾರ್ಮಿಕರು ಗುಂಡಿ ಅಗೆಯುತ್ತಿದ್ದಾಗ ಮಣ್ಣಿನ ಅಡಿಯಲ್ಲಿ ಅಡಗಿದ್ದ ಹೊಳೆಯುವ ಚಿನ್ನಾಭರಣಗಳು ಹಾಗೂ ಚಿನ್ನದ ನಾಣ್ಯಗಳು ಅಚ್ಚರಿಯ ರೀತಿಯಲ್ಲಿ ಕಾಣಿಸಿಕೊಂಡಿವೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಸುಮಾರು ಅರ್ಧ ಕೆಜಿಗೂ ಅಧಿಕ ತೂಕದ ಪುರಾತನ ಶೈಲಿಯ ಬಂಗಾರದ ಆಭರಣಗಳು ಮತ್ತು ನಾಣ್ಯಗಳು ದೊರೆತಿವೆ ಎನ್ನಲಾಗ್ತಾ ಇದೆ. ನಿಧಿ ಪತ್ತೆಯ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡುತ್ತಿದ್ದಂತೆಯೇ ಲಕ್ಕುಂಡಿ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಜನರು ತಂಡೋಪತಂಡವಾಗಿ ಗಂಗವ್ವ ಅವರ ಮನೆಗೆ ಧಾವಿಸಿದ್ರು. ಪುರಾತನ ಚಿನ್ನಾಭರಣಗಳನ್ನು ಕಣ್ಣಾರೆ ನೋಡಲು ಜನರು ಸೇರಿದ್ರಿಂದ ಕೆಲಕಾಲ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ವಿಷಯ ತಿಳಿಯುತ್ತಿದ್ದಂತೆಯೇ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದೊರೆತ ಎಲ್ಲಾ ಚಿನ್ನದ ವಸ್ತುಗಳು ಮತ್ತು ನಾಣ್ಯಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ಹೆಚ್ಚಿನ ಅಧ್ಯಯನ ಹಾಗೂ ಸಂಶೋಧನೆಗಾಗಿ ಸುರಕ್ಷಿತವಾಗಿ ಕಳುಹಿಸಿದ್ದಾರೆ. ಈ ಕುರಿತು ಅಧಿಕಾರಿಗಳು ಮಾತನಾಡಿ, ದೊರೆತಿರುವ ಆಭರಣಗಳು ಮತ್ತು ಚಿನ್ನದ ನಾಣ್ಯಗಳು ಅತ್ಯಂತ ಪುರಾತನ ಕಾಲದ್ದಾಗಿರುವ ಸಾಧ್ಯತೆ ಇದೆ. ಇವು ಯಾವ ರಾಜವಂಶಕ್ಕೆ ಸೇರಿದ್ದವು, ಯಾವ ಕಾಲಘಟ್ಟದವು ಎಂಬುದು ಪೂರ್ಣ ಪ್ರಮಾಣದ ಪುರಾತತ್ವ ತನಿಖೆಯ ನಂತರವಷ್ಟೇ ಸ್ಪಷ್ಟವಾಗಲಿದೆ ಎಂದು ತಿಳಿಸಿದ್ದಾರೆ. 800 ಗ್ರಾಮ್ನಿಂದ 1 ಕೆಜಿ ಆಗ್ಬೋದು ಸರ್. ಗೋಲ್ಡ್ ಸರ್, ಎಲ್ಲ ಗೋಲ್ಡ್. SP ಸಾಹೇಬ್ರು ನಾವು ಕುಡಿಯೋದಿವಿ ಸರ್. SP ಅವರು ಬಂದಾರ ಸರ್ ಈಗ ಜಸ್ಟ್. SP ಸಾಹೇಬ್ರು ನಾವು ಕುಡಿಯೋದಿವಿ ಸರ್. ಈಗ ಒಂದು ಹುಡುಗ, ಒಂದು 14 ವರ್ಷದ ಹುಡುಗ ತಂದು ಕೊಟ್ಟಿದ್ದಾನೆ ಸರ್. ಅವ್ರ ಮನೆ ಪಾಯ ತೆಗೆಯುವಂತ ಅಂತೇಳಿ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಂದು ಕೊಟ್ಟರು ಸರ್. ಆ ಗ್ರಾಮ ಪಂಚಾಯತ್ ಸದಸ್ಯರು ನಾನು ಕಾಲ್ ಮಾಡಿದೆ ಸರ್. ನಾನು HK ಪಾಟೀಲ್ ಸಾಹೇಬ್ರು ನಾವು ಕಾಲ್ ಮಾಡಿದ್ವಿ ಸರ್, ಹಿಂಗಾಗಿತ್ತು ಅಂತೇಳಿ. ಹ್ಞೂ ಸರ್, ಹ್ಞೂ. ಅದು ತಾವತ್ತು ನೈಟ್ ಬಂದು ಎಲ್ಲ ತೋರಿಸಿ. ಹ್ಞೂ ಸರ್, ಹ್ಞೂ ಕೊಡ್ತೀವಿ ಸರ್. ಎಸ್, ನಮಸ್ಕಾರ ಸರ್. ಹಾಂ, ಬಂದಿದ್ದಾರೆ ಸರ್. ADC ಅವರು SP ಸಾಹೇಬ್ರು ಇದ್ದಾರೆ ಸರ್. ಹಾಂ, SP ಅವರು ಕೊಡ್ತಾರೆ ಸರ್. ಗುಡ್ ಆಫ್ಟರ್ನೂನ್ ಸರ್. ರೋಹನ್ ಸರ್, SP ಗದಗ ಸ್ಪೀಕಿಂಗ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್, ಎಸ್ ಸರ್, ಮಾಡ್ತೀವಿ ಸರ್. ಇಲ್ಲಿ ಕೊಟ್ಟವ್ರು ಮಾತಾಡ್ತಾರೆ ಸರ್, ಮೆಂಬರ್ ಕೊಟ್ಟವ್ರು ಮಾತಾಡಿ ಸರ್. ನಾನು ಗ್ರಾಮ ಪಂಚಾಯತ್ ಸದಸ್ಯ ಸರ್. ಮಗು ತಂದು ನನ್ನ ಕೈ ಕೊಡ್ತಾರೆ. ನಾನು ಮಾಡಿದೆ, ಆನಂತರ ಸರಿ ಫೋನ್ ಮಾಡಿದೆ ಸರ್. ಲಕ್ಷ್ಮೀ ಮೊನ್ನೆ ಬಂದಿದೆ ಸರ್. ಇನ್ನೊಮ್ಮೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸರ್ ಎಲ್ಲರೂ ಗ್ರಾಮಸ್ಥರು. ಇನ್ನೊಮ್ಮೆ ಬನ್ನಿ. ಚಾಲುಕ್ಯರ ಕಾಲದ ದೇಗುಲಗಳು, ಶಿಲ್ಪಕಲೆ ಮತ್ತು ಶಿಲಾಶಾಸನಗಳಿಗೆ ಪ್ರಸಿದ್ಧವಾದ ಲಕ್ಕುಂಡಿಯಲ್ಲಿ ಇಂತಹ ನಿಧಿ ಪತ್ತೆಯಾಗಿರುವುದು ಈ ಪ್ರದೇಶದ ಐತಿಹಾಸಿಕ ಮತ್ತು ಪುರಾತತ್ವ ಮಹತ್ವವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಮುಂದಿನ ದಿನಗಳಲ್ಲಿ ಈ ಪತ್ತೆ ಲಕ್ಕುಂಡಿಯ ಇತಿಹಾಸದ ಹೊಸ ಅಧ್ಯಯನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ವರದಿ ಗದಗದಿಂದ ಪ್ರಕಾಶ್.